ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಸಂಘ, ಈ ಒಂದು ಗೃಹಲಕ್ಷ್ಮಿ ಸಂಘ ಇದರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೆ. ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳು ಇದೆ ಸ್ನೇಹಿತರೆ. ಸೊ ಆ ಒಂದು ಮಾಹಿತಿ ಏನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಾಗಲೇ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ ಎಷ್ಟು ಹಣನ ಕಟ್ಟಬೇಕಾಗತ್ತೆ, ಹಾಗೆಯೇ 25,000ದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ಹಿಂದೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಆದರೆ 3 ಲಕ್ಷಕ್ಕಿಂತ ಜಾಸ್ತಿ ಹಣ ನಿಮಗೆ ಈಗ ಸಾಲದ ರೂಪದಲ್ಲಿ ಸಿಗ್ತಾ ಇದೆ. ಹಾಗಿದ್ರೆ ಎಷ್ಟು ಹಣ ಸಿಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗೋದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಹೊಸ ಒಂದು ಸಂಘ ಓಪನ್ ಆಗ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿನ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೂ ಕೂಡ ಒಂದಿಷ್ಟು ಹೊಸ ಅಪ್ಡೇಟ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಸಂಘಕ್ಕೆ ಸೇರ್ಕೊಳ್ಬೇಕಂತ ಹೇಳಿದ್ರೆ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ 1,000 ರೂಪಾಯಿ ಹಣನ ಕಟ್ಟಬೇಕಾಗತ್ತೆ. 1,000 ರೂಪಾಯಿ ಹಣ ಎಲ್ಲಿ ಕಟ್ಟೋದು ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಹೋಗಿ 1,000 ರೂಪಾಯಿ ಹಣನ ಕಟ್ಟಬೇಕಾಗತ್ತೆ. 1,000 ರೂಪಾಯಿ ಹಣನ ಕಟ್ಟಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ. ಜೊತೆಗೆ ನಿಮಗೆ 25,000ದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಹಿಂದೆ ಮಾಹಿತಿ ಬಂದಿತ್ತು. ಅದೇ ರೀತಿಯಾಗಿ ಆ ಮಾಹಿತಿನ ನಿಮಗೆ ತಲುಪಿಸಿದ್ದೀನಿ. ಆದರೆ ಈಗ ಒಂದಿಷ್ಟು ಅಪ್ಡೇಟ್ ಕೂಡ ಸಿಕ್ಕಿದೆ ಸ್ನೇಹಿತರೆ. 25,000ದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸಿಗೋದರ ಜೊತೆಗೆ ಮುಂದಿನ ದಿನಗಳಲ್ಲಿ 6 ಲಕ್ಷಕ್ಕೆ ಇದು ಏರಿಕೆ ಆಗುತ್ತೆ ಸ್ನೇಹಿತರೆ. ಹೌದು, 6 ಲಕ್ಷದವರೆಗೆ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಆ ರೀತಿಯಾಗಿ ಅಪ್ಡೇಟ್ ಕೂಡ ಮಾಡ್ತಾರೆ. ಹಾಗೆಯೇ ನಿಮಗೆ ಕಡಿಮೆ ಬಡ್ಡಿ ಇರುತ್ತೆ. ಬೇರೆ ಒಂದು ಸಂಘಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಸಂಘದಲ್ಲಿ ಭಾರೀ ಪ್ರಮಾಣದಲ್ಲಿ ಬಡ್ಡಿ ಕಡಿಮೆ ಇರುತ್ತೆ. ಬೇರೆ ಸಂಘಗಳಿಗೆ ನೀವು ಬಡ್ಡಿ ಕಟ್ಕೊಂತ ಹೋಗ್ಬೇಕಷ್ಟೇನೆ, ಆದರೆ ನೀವು ತೆಗೆದುಕೊಂಡಿರುವಂಥ ಅಸಲು ಏನಿದೆ ಅದು ತೀರೋದೇ ಇಲ್ಲ. ಆದರೆ ಈ ಒಂದು ಸಂಘದಲ್ಲಿ ಆ ರೀತಿ ಅಲ್ಲ. ಅಸಲು ಪ್ಲಸ್ ಬಡ್ಡಿ ಎರಡೂ ಸೇರಿ ಕಟ್ತಾ ಹೋದ್ರಾಯ್ತು, ಆದಷ್ಟು ಬೇಗ ತೀರುತ್ತೆ. ಯಾಕಂತ ಹೇಳಿದ್ರೆ ಸಂಘದಲ್ಲಿ ಈ ಒಂದು ಬಡ್ಡಿ ಪ್ರಮಾಣ ಬಹಳ ಕಡಿಮೆ ಇದೆ. ಬೇರೆ ಒಂದು ಸಂಘಕ್ಕೆ ಹೋಲಿಸ್ಕೊಂಡ್ರೆ ಅರ್ಧಕ್ಕಿಂತ ಕಮ್ಮಿ ಪ್ರಮಾಣದಲ್ಲಿ ನಿಮಗೆ ಬಡ್ಡಿ ಇರುವಂಥದ್ದು ಸ್ನೇಹಿತರೆ. ಹಾಗಾಗಿ ಬೇಗ ನೀವು ಅಸಲು ಜೊತೆಗೆ ಬಡ್ಡಿ ಎರಡನ್ನೂ ಕೂಡ ಕಟ್ಟಿ ನೀವು ಸಾಲನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಬೋದಾಗಿದೆ. ಹಾಗಾಗಿ ಈ ಒಂದು ಸಂಘನ ಜಾರಿಗೊಳಿಸಿರುವಂಥದ್ದು ಆದಷ್ಟು ಬಡವರಿಗೆ ಅಥವಾ ಬಿಸ್ನೆಸ್ ಮಾಡ್ತಿರುವಂಥ ಮಹಿಳೆಯರಿಗೆ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗಲಿ. ಎಷ್ಟೋ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ. ಬೇರೆ ಉದ್ಯೋಗಗಳನ್ನು ಟ್ರೈ ಮಾಡ್ತಾ ಇರ್ತಾರೆ. ಪಾನಿಪುರಿ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಅಥವಾ ಟೈಲರಿಂಗ್ ಆಗಿರ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅಥವಾ ತೊಳ್ಳೋ ಗಾಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಹಣ್ಣಿನ ಅಂಗಡಿ ಆಗಿರ್ಬೋದು, ಆಟೋ ಓಡಿಸ್ತಿರೋರಾಗಿರ್ಬೋದು. ಈ ರೀತಿ ಸಾಕಷ್ಟು ಮಹಿಳೆಯರು ಉದ್ಯೋಗನ ಅರಸಿ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಪುರುಷರೊಬ್ಬರೇ ಅಲ್ಲ, ಮಹಿಳೆಯರು ಈಗ ಎಲ್ಲ ಬಿಸ್ನೆಸ್ಗೂ ಕೂಡ ಕೈ ಹಾಕಿದ್ದಾರೆ. ಚಿಲ್ಲರೆ ಅಂಗಡಿ ಆಗಿರ್ಬೋದು, ಹಾಲು ವ್ಯಾಪಾರ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಉದ್ಯೋಗಗಳನ್ನು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಈಗ ಸಾಲ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂಘಕ್ಕೆ ಸೇರ್ಕೊಂಡ್ರೆ ಸಾಕು, ಅಂದರೆ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಸೇರ್ಕೊಂಡ್ರೆ ಸಾಕು, ನಿಮಗೆ ಸಾಲ ಸಿಗುತ್ತೆ ಸ್ನೇಹಿತರೆ. ಆದರೆ ಕರೆಕ್ಟಾಗಿ ಹಣನ ನೀವು ಕಟ್ಟಲೇಬೇಕಾಗತ್ತೆ. ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ನೀವು ಹಣನ ಕಟ್ಟಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಸ್ನೇಹಿತರೆ, ಬೇರೆ ಬೇರೆ ಸಂಘಗಳಲ್ಲಿ ಯಾವ ರೀತಿಯಾಗಿರುತ್ತೆ, 10ರಿಂದ 12 ಜನ ಸೇರಿ ಒಂದು ಸಂಘನ ಕ್ರಿಯೇಟ್ ಮಾಡ್ಕೊಳ್ತಾರೆ. 10ರಿಂದ 12 ಜನ ಒಬ್ಬರಿಗೆ ಯಾರಿಗಾದರೂ ಸಾಲ ಬೇಕಂತ ಹೇಳಿದ್ರೆ ಉಳಿದಂಥವ್ರೆಲ್ಲರೂ ಕೂಡ ಶ್ಯೂರಿಟಿನ ಹಾಕಬೇಕಾಗತ್ತೆ. ಸೈನ್ ಹಾಕಿ ಆ ಒಂದು ವ್ಯಕ್ತಿಗೆ ಸಾಲ ಕೊಡಿಸ್ಬೇಕಾಗತ್ತೆ.
ಆದರೆ ಇದು ಆ ರೀತಿ ಅಲ್ಲ. ಇಂಡಿಪೆಂಡೆಂಟ್ ಆಗಿ ನಿಮಗೆ ಸಾಲ ಬೇಕಾ, ಅದಕ್ಕೆ ನೀವೇ ಜವಾಬ್ದಾರರು, ನೀವೇ ಹೋಗಿ ಅರ್ಜಿನ ಸಲ್ಲಿಸಿ ನೀವೇ ಹಣನ ಪಡ್ಕೊಳ್ಬೇಕಾಗತ್ತೆ. ಪ್ರತಿ ತಿಂಗಳು ನೀವು ಸರಿಯಾಗಿ ಹಣನ ಕಟ್ಟಬೇಕಾಗತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಮಹಿಳೆ ಶೂರಿಟಿ ಕೂಡ ಇರೋದಿಲ್ಲ. ನಿಮಗೆ ಸಾಲ ಬೇಕಾ, ನೀವು ಹೋಗಿ ಕೇಳಬೇಕು, ನಿಮಗೆ ಸಾಲ ಸಿಗುತ್ತೆ. ಸೊ ಆ ಒಂದು ಸಾಲನ ತೆಗೆದುಕೊಂಡು ನೀವು ಯಾವುದಕ್ಕೆ ಬೇಕಾದರೂ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಸರಿಯಾದ ಪ್ರಮಾಣದಲ್ಲಿ ನೀವು ಬಡ್ಡಿ ಆಗಿರ್ಬೋದು, ಅಸ್ಲಾಗಿರ್ಬೋದು, ಕರೆಕ್ಟಾಗಿರುವಂಥ ಟೈಮಲ್ಲಿ ನೀವು ಕಟ್ಟಬೇಕಾಗತ್ತೆ. ಹಾಗೆಯೇ ನಿಮಗೆ ಈಗ ಇರುವಂಥ ಡೌಟ್ಸ್ ಏನಂತ ಹೇಳಿದ್ರೆ, ನೀವು ಯಾವುದೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಓಕೆ, ಬಿಸ್ನೆಸ್ಸಲ್ಲೂ ಕೂಡ ಒಂದಿಷ್ಟು ಹಣ ನಿಮಗೆ ಬರುತ್ತೆ. ಸೊ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ನಿಮ್ಮ ಕೈಯಿಂದ ಕಟ್ಟೋದಕ್ಕೂ ಕೂಡ ನಿಮ್ಮ ಹತ್ರ ಹಣ ಇರುತ್ತೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಮೇಲೆ ಡಿಪೆಂಡ್ ಆದವರಿಗೆ ಏನು ಕತೆ, ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಂತ ಹೇಳ್ಬಿಟ್ಟು ಅಂದ್ಕೊಂಡು ಈಗ ಸಾಲನ ಪಡ್ಕೊಳ್ತೀರ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಸರಿಯಾಗಿ ಹಣ ಸಿಗ್ತಾ ಇಲ್ಲ. ಸೊ 23ನೇ ಕಂತಿನ ಹಣನೇ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮನೆ ಆಗಿಲ್ಲ. ಈ ರೀತಿ ಪ್ರಾಬ್ಲಮ್ಗಳಾದರೆ ಹೇಗೆ ಕಟ್ತೀರಾ ನೀವು ಹಣನ, ಎಲ್ಲಿ ಅಂತ ಹೊಂದಿಸ್ತೀರಾ ಅಲ್ವಾ? ಸೊ ಹಾಗಾಗಿ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಗೊಂದಲಗಳಿದೆ. ಅದಕ್ಕೋಸ್ಕರ ಸರ್ಕಾರ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದ ಮೇಲೇ ಸಾಕಷ್ಟು ಮಹಿಳೆಯರು ಡಿಪೆಂಡ್ ಆಗಿರ್ತಾರೆ. ಸೊ ಹಣ ಬಂದ್ರೇ ಈ ಒಂದು ಸಂಘಕ್ಕೆ ಕಟ್ಟೋದಕ್ಕಾಗೋದು, ಇಲ್ಲ ಅಂತ ಹೇಳಿದ್ರೆ ಕಟ್ಟೋದಕ್ಕಾಗೋದಿಲ್ಲ. ಏನು ನಿಮಗೆ ಒಂದು ಡೇಟ್ ಕೊಟ್ಟಿರ್ತಾರೋ ಆ ಒಂದು ಡೇಟಿನ ಒಳಗಾಗಿ ನೀವು ಅಸಲು ಮತ್ತು ಬಡ್ಡಿನ ಕಟ್ಟೋದಕ್ಕೆ ಆಗದೆ ಅದಾದ ನಂತರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 25, 26 ಈ ರೀತಿಯಾಗಿ ಕಂತಿನ ಹಣ ನಿಮ್ಗೆ ಏನಾದರೂ ಜಮಾ ಆಯ್ತಂತ ಹೇಳಿದ್ರೆ ನೀವೇನು ಡಿಲೇ ಮಾಡಿದಿರೋ ಅಷ್ಟು ಡಿಲೇ ಮಾಡಿರುವಂಥ ದಿನಗಳಿಗೆ ಬಡ್ಡಿ ಏನಾದರೂ ಎಕ್ಸ್ಟ್ರಾ ಹಾಕ್ತಾರಾ ಅಥವಾ ಪೆನಾಲ್ಟಿ ಹಾಕ್ತಾರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರನೇ ಒಂದಿಷ್ಟು ಡೇಟನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಂದ್ರೆ ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಜಮಾ ಆಗಲೇಬೇಕು. ಇಲ್ಲ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗಾಗಿ ನಿಮಗೊಂದು ಕಂತಿನ ಹಣ ಜಮಾ ಆಗಲೇಬೇಕು. ಫಾರ್ ಎಕ್ಸಾಂಪಲ್ ಇವಾಗ 24ನೇ ಕಂತಿನ ಹಣ ನೆಕ್ಸ್ಟ್ ಬರಬೇಕು. ಮುಂದಿನ ತಿಂಗಳು ಅಂದರೆ ಜನವರಿ ತಿಂಗಳು 10 ಅಥವಾ 15ನೇ ತಾರೀಕಿನ ಒಳಗಾಗಿ ಎಲ್ರಿಗೂ ಕೂಡ ಜಮಾ ಆಗಲೇಬೇಕು ಕಂಪಲ್ಸರಿಯಾಗಿ. ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಅದನ್ನು ಹೇಳೋ ಹಾಗೆ ಇಲ್ಲ ಸರ್ಕಾರ. ಸೊ ಎಲ್ರಿಗೂ ಕೂಡ ಜಮಾ ಮಾಡಲೇಬೇಕು. ನೆಕ್ಸ್ಟ್ ಫೆಬ್ರವರಿಯಲ್ಲೂ ಅಷ್ಟೇ 25ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಮಾಡಬೇಕು. ಅದು ಕೂಡ 10ನೇ ತಾರೀಕಿನ ಒಳಗೋ ಅಥವಾ 15ನೇ ತಾರೀಕಿನ ಒಳಗೋ ಈ ರೀತಿಯಾಗಿ ಸರ್ಕಾರ ಒಂದು ನಿರ್ದಿಷ್ಟ ಡೇಟನ್ನು ಡಿಕ್ಲೇರ್ ಮಾಡ್ಕೊಳ್ಬೇಕು. ಅಷ್ಟರ ಒಳಗಾಗಿ ಹಣ ಎಲ್ರಿಗೂ ಕೂಡ ಜಮಾ ಮಾಡಲೇಬೇಕು. ಕೆಲವೊಂದಿಷ್ಟು ಜನಗಳಿಗೆ ಹಣ ಜಮಾ ಮಾಡೋದು, ಕೆಲವೊಂದಿಷ್ಟು ಜನಗಳಿಗೆ ಹಣ ಜಮಾ ಮಾಡದೇ ಇರೋದು, ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಕತೆ ಹೇಳೋದು. ಪ್ರತಿ ತಿಂಗಳು ಕೂಡ ಇದೇ ಕತೆ ಕೇಳಿ ಸಾಕಾಗಿದೆ. ನಮಗೂ ಕೂಡ ಹೇಳಿ ಸಾಕಾಗಿದೆ, ನಿಮಗೂ ಕೂಡ ಕೇಳಿ ಸಾಕಾಗಿದೆ. ಸಾಕಷ್ಟು ಮಹಿಳೆಯರಿಗೆ ಬೇಸತ್ತೆ ಹೋಗ್ಬಿಟ್ಟಿದ್ದಾರೆ. ಏನು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ. ಈಗಾಗಲೇ 24, 25ನೇ ಕಂತಿನ ತನಕ ಬಂದಿದೆ. ಈಗ ರೀಸೆಂಟಾಗಿ ಜಮಾ ಆಗಿರುವಂಥದ್ದು 23, ನೆಕ್ಸ್ಟ್ ಜಮಾ ಆದರೆ 24. ಇಷ್ಟು ಕಂತಿನ ಹಣ ತನಕ ಜಮಾ ಆದರೂ ಕೂಡ ಸೇಮ್ ಪ್ರಾಬ್ಲಮ್ಮೇ ಹೇಗೆ ಬರ್ತಾ ಇದೆ? ಪ್ರತಿ ತಿಂಗಳು ಅದೇ ಪ್ರಾಬ್ಲಮ್ಮಾ? ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗೋದೇ ಇಲ್ವಾ? ಎಲ್ರಿಗೂ ಇರುವಂಥ ಡೌಟ್ ಇದೇನೆ. ಇವಾಗ ಇರುವಂಥ ಟೆಕ್ನಾಲಜಿಯಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಫೋನ್ಪೇ, ಗೂಗಲ್ ಪೇಯಲ್ಲಿ ಮುಂಚೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ಯಾರಿಗೊಬ್ರಿಗೆ ಅಮೌಂಟ್ ಕಳಿಸಿದ್ರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಸರ್ವರ್ ಸಮಸ್ಯೆಯಿಂದ ಒಂದೇ ಅವರಿಗೆ ಜಮಾ ಆಗದೇ ಇರುವ ಚಾನ್ಸಸ್ ಇರುತ್ತೆ, ನಮಗೆ ಹಣ ಕಟ್ಟಾಗಿರುವ ಚಾನ್ಸಸ್ ಇರುತ್ತೆ. ಆ ಹಣ ಮತ್ತೆ ರಿಫಂಡ್ ಆಗೋದಕ್ಕೆ 1 ದಿನ 2 ದಿನ ಕಾಲಾವಕಾಶ ಮತ್ತೆ ವೆಯ್ಟ್ ಮಾಡಬೇಕಾಗ್ತಿತ್ತು. ಆದರೆ ಈಗ ಆ ಪ್ರಾಬ್ಲಮ್ ಆಗ್ತಾ ಇದೆಯಾ? ಯಾರಿಗೇ ಆಗಿರಲಿ, 10 ರೂಪಾಯಿ ಆಗಿರಲಿ, 10,000ನೇ ಆಗಿರಲಿ, ಕಳಿಸಿದ ತಕ್ಷಣವೇ ಅವ್ರಿಗೆ ಜಮಾ ಆಗಿಬಿಡುತ್ತೆ, ನಮಗೂ ಕೂಡ ಕಟ್ಟಾಗಿಬಿಡುತ್ತೆ. ಅಕಸ್ಮಾತ್ ಏನಾದ್ರು ಫೇಲ್ಡ್ ಆದರೆ ಇಮ್ಮಿಡಿಯೇಟಾಗಿ ಫೇಲ್ಡ್ ಆಗಿ ಹಣ ಏನು ಕಟ್ಟಾಗಿದೆಯೋ ಅದು ರಿಫಂಡ್ ಆಗಿಬಿಡುತ್ತೆ. ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಪ್ರಾಬ್ಲಮ್ಗಳನ್ನು ಅವರೆಲ್ಲದೂ ಕೂಡ ಸಾಲ್ವ್ ಮಾಡ್ಕೊಂಡಿಲ್ವಾ? ದಿನಕ್ಕೆ ಎಷ್ಟೋ ಕೋಟಿ ಎಷ್ಟು ಟ್ರಾನ್ಸಾಕ್ಷನ್ಗಳಾಗ್ತಾ ಇರುತ್ತೆ. ಅವ್ರನ್ನ ಸರಿ ಮಾಡಿಲ್ವಾ? ಹಾಗಾದರೆ ಅದು ಸರ್ಕಾರಕ್ಕೆ ಇದೊಂದು ಸರಿ ಮಾಡೋಕ್ಕಾಗ್ತಾ ಇಲ್ವಾ? ಆಗುತ್ತೆ, ಆದರೆ ಬೇಜವಾಬ್ದಾರಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜನಗಳಿಗೆ ಫ್ರೀಯಾಗಿ ಹಣ ಕೊಡೋದಲ್ವಾ, ಜನಗಳು ಕಾಯ್ತಾರೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಬೇಜವಾಬ್ದಾರಿ ಅಷ್ಟೇ, ಬೇರೇನಿಲ್ಲ. ಅದೇ ಜನಗಳ ದುಡ್ಡೇನಾದರೂ ಬರೋದಿದ್ದರೆ ಅದು ಸರಿಯಾಗಿ ಹಾಕ್ತಾಯಿದ್ರು. ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡ್ತಾ ಇರೋದಲ್ಲ, ಹಾಗಾಗಿ ಬೇಜವಾಬ್ದಾರಿ. ಕೊಟ್ಟರಾಯ್ತು ಬಿಟ್ಟರಾಯ್ತು, ಹೋದಷ್ಟು ಜನರ ಅಕೌಂಟಿಗೆ ಹೋಗುತ್ತಷ್ಟೇ ಅಂತ ಅದನ್ನು ಸರಿಪಡಿಸೋದೇ ಇಲ್ಲ. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಸಂಘದಿಂದ ನಿಮಗೆ ಅನುಕೂಲಗಳು ಸಾಕಷ್ಟು ಜನರಿಗೆ ಆಗುತ್ತೆ, ಎಲ್ಲ ಮಹಿಳೆಯರಿಗೂ ಕೂಡ ಅನುಕೂಲಗಳಾಗತ್ತೆ. ಸೊ ಈಗಲೇ ಹೋಗಿ ಯಾರೂ ಕೂಡ ಬ್ಯಾಂಕಿಗೆ ಹೋಗಿ 1,000 ರೂಪಾಯಿ ಕಟ್ಟಿ ರಿಜಿಸ್ಟ್ರೇಷನ್ ಆಗೋದಕ್ಕಂತ ಹೋಗಬೇಡಿ. ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಆಗ ನೀವು ಹೋದರೆ ಸಾಕಾಗುತ್ತೆ.
ಈಗಲೇ ಹೋಗಿ ಬ್ಯಾಂಕ್ ಮುಂದೆ ಕೂತ್ಕೊಳ್ಳೋದಕ್ಕಂತ ಹೋಗಬೇಡಿ. ನಾನು ಹೇಳಿದ ತಕ್ಷಣ ನೀವು ಹೋಗಿ ಸಾಕು. ಅಲ್ಲಿ ತನಕ ವೆಯ್ಟ್ ಮಾಡಿ ಸ್ನೇಹಿತರೆ. ನನ್ನ ಫಾಲೋವರ್ಸಿಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಈಗಲೇ ರಿಜಿಸ್ಟ್ರೇಷನ್ ಮುಗಿಯುತ್ತೇನೋ, ಜಾಸ್ತಿ ರಿಜಿಸ್ಟ್ರೇಷನ್ ಇಲ್ವೇನೋ, ನಮ್ಗೆ ಆಮೇಲೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಂಘಕ್ಕೆ ಸೇರೋಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡ್ಕೊಳ್ತೀರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ನೀವು ಅರ್ಹರು. ಓಕೆ ಸ್ನೇಹಿತರೆ, ಈ ಒಂದು ಸಂಘದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಇರಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ನಿಮಗೆ ಈ ಒಂದು ಸಂಘದಿಂದ ಅನುಕೂಲಗಳಾಗ್ತಾ ಇದೆಯೋ ಅಥವಾ ಬೇಡ, ಇದನ್ನು ಅನುಕೂಲಗಳಾಗಲ್ಲ, ನಮಗೆ ಬೇಡ ಇತ್ತು ಈ ಒಂದು ಸಂಘ ಓಪನ್ ಆಗೋದು ಅನ್ನೋದಿದೆಯೋ, ಏನಿದೆಯೋ ನಿಮ್ಮ ತಲೆಯಲ್ಲಿ ಏನಿದೆಯೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನ್ ಕಂಪ್ಲೀಟಾಗಿ ಖಾಲಿ ಇದೆ, ನೀವು ಯಾರು ಬೇಕಾದರೂ ಕೂಡ ಕಮೆಂಟ್ಸ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.